ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ನಾಷ್ಟ ಇನ್ನೂ ಮಾಡೇ ಇಲ್ಲ. ಫೋನ್ ಮಾಡಬೇಡಿ ಮಮ್ಮಿ. ಪೀಸು. ಸೊ ಗೈಸ್, ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮ ಇವತ್ತು ಸಂಡೇ, ಅದಕ್ಕೆ ಚಿಕನ್ ತಂದಿದ್ರು. ನೀಟಾಗಿ ತೊಳೆದು ಅರಿಶಿನ ಹಾಕಿ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾರೋ ರೀಲ್ಸಲ್ಲೆಲ್ಲ ಮಾಡ್ತಾರೆ, ಚಿಕನ್ನ ತೊಳಿಬಾರ್ದು, ಅದು ಇನ್ಫೆಕ್ಷನ್ ಹರಡುತ್ತೆ ಬ್ಯಾಕ್ಟೀರಿಯಾದಂತ. ಚಿಕ್ಕ ವಯಸ್ಸಿಂದ ತೊಳ್ಕೊಂಡು ತಿನ್ಕೊಂಡೇ ಬರ್ತಾಯಿದ್ದೀವಪ್ಪ. ಈಗ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬರು ರೀಲ್ಸಲ್ಲೇ ಡಾಕ್ಟ್ರುಗಳು ಉಟ್ಬಿಡ್ತಾರೆ ನೋಡಿ. ಇದು ಚಿಕನ್ನು ನಮ್ಮಮ್ಮ ಇವತ್ತು ಏನು ಅಡುಗೆ ಮಾಡ್ತಾರೆ ಅಂತ ಹೇಳಿ ಕೇಳೋಣ ಬನ್ನಿ. ಆ್ಯಂಡ್ ನಾವು ಮಟನ್ ಜಾಸ್ತಿ ತಿನ್ನಲ್ಲ, ಯಾಕೆ ಅಂದರೆ ರೆಡ್ ಮೀಟ್ ಅಷ್ಟೊಂದು ಒಳ್ಳೇದಲ್ಲ ಅಂತ. ಆದರೆ ನಮ್ಮಮ್ಮ ಕೇಳಲ್ಲ. ನಮ್ಮಮ್ಮಗೆ ಮಟನ್ ಹೆವಿ ಇಷ್ಟ, ಅದಕ್ಕೆ ಮಟನ್ ತೊಗೊಬಂದಿದ್ದಾರೆ ಅವ್ರಿಗೆ ಮಾತ್ರ. ನನಗೂ ನನ್ನ ಗಂಡಂಗೂ ಚಿಕನ್, ನಮ್ಮಮ್ಮಂಗೆ ಮಟನ್. ಏನು ಮಾಡ್ತಿದ್ದೆ ಮಟನಲ್ಲಿ ಮಮ್ಮಿ? ಮಟನ್ ಸಾಂಬಾರು. ಮಟನ್ ಸಾಂಬಾರು. ಇದು ಮಟನ್ ಸಾಂಬಾರ್ಗಾ? ಇದು ಅವರಿಗೆ ಅಂತ ತೊಗೊಬಂದವ್ರೆ ಮಟನ್ನು. ಏನೇನು ಮಾಡ್ತಾಯಿದ್ದೀರಾ ಅಡುಗೆ? ಮಟನ್ ಸಾಂಬಾರು, ಬಿರಿಯಾನಿ, ಕಬಾಬ್ ಆದ್ಮೇಲೆ ತೋರಿಸ್ತೀನಿ. ನಾನು ಇವಾಗ ರೆಡಿ ಆಗಕ್ಕೆ ಹೋಗ್ತೀನಿ. ಹಾಯ್ 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 ಬಬ್ಲು. ಹಾಯ್ ಮಮ್ಮಿ. ಏನು ಹಾಯ್ ಅಮ್ಮ. ಏನು ತಿಂದಮ್ಮ ನೀನು? ಮ್ಯಾಂಗೋ ಚೋ. ಯಾರು ಕೊಟ್ಟಿದ್ದು ಮ್ಯಾಂಗೋ? ಮಮ್ಮಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದನ್ನು ತಗೊಂಡ ಗಾಡೀಲಿ ಹಿಂಗೆ ಆಟ ಆಡಿಸ್ತಾ ತಗೊಬಂದು ಎಸ್ತ. ಏನಿದು ಆಟ? ಆಡಲ್ವಾ ಆಟ? ಹೆಂಗೆ ಆಡೋದಿದು ಆಟ? ಹೆಂಗೆ ಆಡೋದದು? ಹಂಗ ಇವತ್ತು ಫಸ್ಟ್ ಬೇಗ ಬಬ್ಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಳ್ಳೋದು. ಇವನಿಗೆ ಫಸ್ಟ್ ಸ್ನಾನ ಮಾಡಿಸೋದು. ಹಾಗಾಗಿ ಇವಾಗ ಬಬ್ಳಿಗೆ ಸ್ನಾನ ಮಾಡಿಸೋಣ ಬನ್ನಿ. ಖುಷಿಮಾ? ಓಕೆ. ಅವನಿಗೆ ಪೇಸ್ಟ್ ನಾನು ಇಷ್ಟೇ ಹಾಕೋದು. ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಇಷ್ಟೇ ಪೇಸ್ಟ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ತುಂಬ ಅಲಜ್ಜಿ ಫಸ್ಟ್ ಬಾಯಿ ನೀವು. ಯೂಶ್ವಲಿ ನಾನೇನು ಹೇಳ್ಕೊಡಕ್ಕೆ ಹೋಗಲ್ಲ, ಹಂಗಲ್ಲುಜ್ಜು ಹಿಂಗಲ್ಲುಜ್ಜು ಅಂತ. ಹೆಂಗೆ ಬರುತ್ತೋ ಹಂಗಲ್ಲುಜ್ತಾನೆ. ಇದೆಲ್ಲ ಅವನೇ ಕಲ್ತಿರೋದು. ನಮ್ಮನ್ನು ನೋಡ್ತಾನೆ ಅವನು ಕಲ್ತಿದ್ದಾನೆ. ಹುಜ್ಜಮ್ಮ ನಮ್ಮನ್ನೇನು ನೋಡ್ತಾನೋ ಅದನ್ನೇ ಕಾಪಿ ಮಾಡ್ತಾನೆ. ಸೊ ಅಲ್ಲುಜ್ಜೋದೆಲ್ಲ ಅವನೇ ಕಲ್ತಿರೋದು. ನಾವು ಫೋರ್ಸು ಮಾಡಿಲ್ಲ. ಆಮೇಲೆ ಇವಾಗ ಕಿತ್ಕೊಂಡ್ರು ಅವ್ನು ನನ್ನ ಹತ್ರ ಅಲ್ಲುಜ್ಜಿಸ್ಕೊಳ್ಳಲ್ಲ, ಅವನೇ ಅಲ್ಲುಜ್ಜೋದು. ಅಲ್ಲ ಮಗನೇ? ಉಜ್ಜು ನೀಟಾಗಿ. ವೆರಿ ಗುಡ್ ಉಜ್ಜಿ, ವೆರಿ ಗುಡ್. ಉಜ್ಜು ಫಸ್ಟು ಒಂದು ರೌಂಡ್ ಅವನು ಅಲ್ಲುಜ್ಕೊಬಿಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ರೌಂಡು ನಾನು ನೀಟಾಗಿ ಅಲ್ಲುಜ್ತೀನಿ. ಅವನು ಎಕ್ಸ್ಪ್ಲೋರ್ ಮಾಡ್ತಾನಲ್ಲ ಅದಕ್ಕೆ ಫಸ್ಟ್ ಅವನು ಒಂದು ರೌಂಡ್ ಅಲ್ಲುಜ್ಜಾದ್ಮೇಲೆ ನೆಕ್ಸ್ಟ್ ನಾನು ನಾಲ್ಗೆ ಎಲ್ಲ ತಿಕ್ತೀನಿ. ಉಜ್ಜು ಅಲ್ಲುಜ್ಜು ನೀಟಾಗಿ ಉಜ್ಜಿ. ಇಲ್ಲಿ ಈ ಉಜ್ಜಿ ಫಸ್ಟು. ಅದಾ ಈ ಆನಿ
ಗಾರ್ಗಲ್ ಮಾಡು ಗಾರ್ಗಲ್. ಗಿರ್ ಗಿರ್ ಗಿರ್. ಮಕ್ಕಳು ಯಾವುದೇ ವಿಷಯ ಆಗಲಿ ಅವ್ರು ಕಲಿಬೇಕು ಅಂದರೆ ಅದರಲ್ಲಿ ಫನ್ ಇರಬೇಕು. ಆವಾಗಲೇ ಅವರು ನೀಟಾಗಿ ಎಲ್ಲ ವಿಷಯನೂ ಕಲ್ತ್ಕೊಳ್ಳೋದು. ನಾನು ಒಂದಿನ ತಲೆಗೆ ಸ್ನಾನ ಮಾಡಿಸಿದ್ರೆ ಇನ್ನೊಂದು ದಿನ ತಲೆಗೆ ಸ್ನಾನ ಮಾಡಿಸಲ್ಲ. ದಿನ ಬಿಟ್ಟು ದಿನ ಮಗುಗೆ ತಲೆ ಸ್ನಾನ ಮಾಡಿಸ್ತೀನಿ. ಜಾಸ್ತಿ ಏನಾದರೂ ತಲೆಗೆ ಸ್ನಾನ ಮಾಡಿಸಿದ್ರೆ ಶೀತ ಆಗುತ್ತೆ ಅಂತ ಹೇಳಿ ನಾನು ಸ್ಕಿಪ್ ಮಾಡ್ತೀನಿ. ಒಂದಿನ ಬಿಟ್ಟು ಒಂದಿನ ಇವನಿಗೆ ತಲೆ ಸ್ನಾನ ಮಾಡಿಸೋದು. ಇವತ್ತು ಸಂಡೇ ಅಲ್ವಾ, ಏನೂ ಇರಲ್ಲ, ಪೂಜೆ ಅಥವಾ ದೇವಸ್ಥಾನ ಎಲ್ಲೂ ಹೋಗಲ್ಲಲ್ಲ. ಹಾಗಾಗಿ ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ಲ, ಅದಕ್ಕೆ ಇನ್ನೇನು ಅಂದ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿಸಲ್ಲ. ಯೂಶ್ವಲಿ ತಲೆಗೆ ಸ್ನಾನ ಮಾಡಿಸಲ್ಲ ಸಂಡೇ ಅಷ್ಟೊಂದು. ಆಚೆ ಎಲ್ಲಾದರೂ ಹೋಗ್ಬೇಕಂದ್ರೆ ಮಾತ್ರ ತಲೆಗೆ ಸ್ನಾನ ಮಾಡಿಸೋದು ನಾನು. ಸೊ ಇದು ಒಂದು ಸ್ಕ್ರಬ್ನ ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ನ. ಇದರಲ್ಲೇ ಅವನಿಗೆ ಯಾವಾಗಲೂ ಸ್ನಾನ ಮಾಡಿಸೋದು. ಅಂದರೆ ಈ ಪುಟ್ಟ ಮಕ್ಕಳು ಮೈಯಲ್ಲಿ ಅಷ್ಟೊಂದು ಏನೋ ಗಲೀಜಿರಲ್ಲ, ಆದ್ರೂ ಇದರಲ್ಲಿ ಉಜ್ಜೋದ್ರಿಂದ ಸ್ವಲ್ಪ ಅದು ಇದು ಪೆನ್ನು ಅದು ಇದು ತೊಗೊಂಡೆಲ್ಲ ಬರ್ಕೊಂಬಿಟ್ಟಿರ್ತಾನೆ ಮೈ ಮೇಲೆಲ್ಲ. ಅದೆಲ್ಲ ಹಂಗೆ ಸೋಪಾಗಿ ಉಜ್ಜಿದ್ರೆ ಹೋಗಲ್ಲ. ಅದಕ್ಕೆ ಇದರಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಈ ನಡುವೆ ಅಂತೂ ಬಬ್ಲು ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾನೆ. ಎಷ್ಟು ಅಂದರೆ ನಾನು ಹೇಳೋ ಮಾತು ಚೂರು ಕೇಳೋ ಅಷ್ಟು ಅವನಿಲ್ಲ. ಅವ್ನು ಫುಲ್ ಎಕ್ಸ್ಪ್ಲೋರ್ ಮಾಡೋದೇ ಆಗಿಬಿಟ್ಟಿರುತ್ತೆ. ಅವನಿಗೆ ತುಂಟಾಟ ಆಡೋದೇ ಕೆಲಸ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಅವನೇ ಮಾಡ್ಕೊಬೇಕು ಅವ್ನ ಕೆಲಸ ಅನ್ನೋ ಥರ ಫುಲ್ಲು. ಅವನೇ ಸ್ನಾನ ಮಾಡ್ತೀನಿ, ನಾನೇ ನೀರು ಹಾಕ್ಕೊಳ್ತೀನಿ, ನಾನೇ ಮೈ ಒರೆಸ್ಕೊಳ್ಳೋದು, ಈಗೆಲ್ಲನೂ ನಾನೇ ಮಾಡ್ತೀನಿ ಅಂತಿರ್ತಾನೆ. ಹಾಗಾಗಿ ಅಷ್ಟೊಂದೇನು ನನಗೀಗ ರಿಸ್ಕ್ ಇಲ್ಲ. ಮೋಸ್ಟ್ ಆಫ್ ದ ಕೆಲಸ ಅವನೇ ಮಾಡ್ಕೊತಾನೆ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ, ನನ್ನ ಮಗ ಎಷ್ಟು ಬೇಗ ದೊಡ್ಡ ಹುಡುಗ ಆಗೋದಾ ಅಂತ. ಅಲ್ಲ ಮಗನೇ? ಮುಖ ಒರೆಸ್ಕೊ ಫಸ್ಟು ನೀಟಾಗಿ. ಫಸ್ಟು ಮುಖ, ಆಮೇಲೆ ಕತ್ತು, ಕೈ, ಇಲ್ಲಿ ಹಿಂದೆ ಕೈ, ಇದೆಲ್ಲ ಕೈ. ಆಮೇಲೆ ಹೊಟ್ಟೆ, ಆಮೇಲೆ ಕಾಲು, ಆಮೇಲೆ ಬೆನ್ನು, ಇಲ್ಲಿ ಹಿಂದೆ ಬೆನ್ನು. ವೆರಿ ಗುಡ್ ಮಗನೇ. ಮಗುಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ನಾನು ಅಂಗಡಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ನಂದು ಮನೇಲೆಲ್ಲ ಕೆಲಸನೂ ಮುಗ್ದಿತ್ತು. ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೇ ಇಲ್ಲ. ಸೊ ಹಾಗೆ ರ್ಯಾಂಡಮ್ಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಹಾಗಾಗಿ ಅದರದ್ದು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಹಾಕೋಣ ಅಂತ ಒಂದು ಯೋಚನೆ ಮಾಡಿದ್ದೀನಿ. ಸೊ ಕೆಲವೊಂದು ಬರ್ತಾ ಇರುತ್ತೆ ಇನ್ಮೇಲೆ ವೀಡಿಯೋಸು ಚೆನ್ನಾಗಿ. ಸೊ ನಾನು ಯೂಶ್ವಲಿ ಏನೂ ಮೇಕಪ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡಿದ್ರೆ ಒಂದೇ ಒಂದು ಮಾಯ್ಶ್ಚರೈಸರು, ಅದು ಡಾಕ್ಟರ್ ರೆಕಮೆಂಡ್ ಮಾಡಿರೋದು ಮಾಯ್ಶ್ಚರೈಸರ್. ಯಾಕೆ ಅಂದರೆ ನಂದು ಸ್ಕಿನ್ ತುಂಬ ಇಶ್ಯೂಸ್ ಇತ್ತು ಆಯಿತಾ, ಮದುವೆಗೂ ಮುಂಚೆ. ಸೊ ಆವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ಒಂದು ಮಾಯ್ಶ್ಚರೈಸರು, ಅಂದರೆ ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತೆ ಆಯಿತಾ. ನಾವು ಅದನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆಗ ನಾವು ಯಾರಾದರೂ ಒಬ್ಬರು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ನಾವು ಸಜೆಷನ್ಸ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದಕ್ಕೆ ಏನು ಹಾಕಬೇಕು ಅಂತೆಲ್ಲ ಹೇಳಿ. ಸೊ ನನ್ನ ಸ್ಕಿನ್ ಟೈಪ್ನ ನೋಡಿ ನನ್ನ ಸ್ಕಿನ್ಗೆ ಸೂಟ್ ಆಗೋ ಅಂಥದ್ದು ಒಂದು ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ. ಅದು ಬಿಟ್ಟು ನಾನು ಏನು ಯೂಸ್ ಮಾಡಲ್ಲ. ಸೊ ಮಾಯ್ಶ್ಚರೈಸರ್ ಹಾಕ್ತೀನಿ, ಒಂದು ಕುಂಕುಮ ಇಟ್ಕೋತೀನಿ ಅಷ್ಟೇ. ನಾನು ಏನೂ ಮೇಕಪ್ ಮಾಡಲ್ಲ. ನಾನು ಮೇಕಪ್ ಅಂತ ಯೂಸ್ ಮಾಡಿದ್ರೂ ಅದರಲ್ಲೂ ಒಂದು ಫೌಂಡೇಶನ್ನು, ಇಲ್ಲಾಂದರೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಹತ್ರ ಯಾವಾಗಾದರೂ ಫಂಕ್ಷನಲ್ಲಿ ಮಾಡಿಸಿರ್ತೀನಿ ಹೊರತು ನನ್ನ ಹತ್ರ ಇಲ್ಲ ಕಾಸ್ಮೆಟಿಕ್ಸ್ ಯಾವುದೂ. ಇದ್ದರೂ ನನಗೆ ಯೂಸ್ ಆಗೋಲ್ಲ ಅದು, ಯಾಕಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ನನ್ನ ಸ್ಕಿನ್ಗೆ ಆ ಪ್ರಾಡಕ್ಟ್ಸ್ಗಳ ಜೊತೆ ಎಕ್ಸ್ಪೋಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಆ್ಯಂಡ್ ನಂದು ಬೇಗ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಇಷ್ಟಪಡಲ್ಲ ಹಾಕೋದಕ್ಕೆ. ಅಕಸ್ಮಾತ್ ನಾನು ಏನಾದರೂ ಬಿಸಿಲಲ್ಲಿ ಹೋಗ್ತಾಯಿದ್ದೀನಿ ಅಂದರೆ
ಸನ್ಸ್ಕ್ರೀಮ್ ಹಾಕೋತೀನಿ ಆಯಿತಾ. ಸೊ ನಾನು ಅಂಗಡೀಲಿ ಕೆಲಸ ಮಾಡೋದ್ರಿಂದ ನನಗೇನು ಸನ್ಸ್ಕ್ರೀನ್ ಅವಶ್ಯಕತೆ ಇರೋಲ್ಲ, ಸೊ ಹಾಕೋದಿಲ್ಲ. ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ಬಂದು ಒರಿಜಿನಲ್ ಗ್ರೇಪಿಂದ ಮಾಡಿರುವಂತಹ ಲಿಪ್ ಬಾಮ್. ಇದು ಆ್ಯಕ್ಚುಲಿ ಇದು ಇಷ್ಟಪ್ಪ ಡಬ್ಬಿನೇ 700 ರೂಪಾಯಿ ಇದೆ. ಸೊ ಇದು ಫುಲ್ ಆರ್ಗ್ಯಾನಿಕ್ಕಾಗಿ ಒರಿಜಿನಲ್ ಗ್ರೇಪಿಂದ ಮಾಡಿರೋ ಅಂಥ ಒಂದು ಲಿಪ್ ಬಾಮು. ಅದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ಅದು ಯಾವುದು ಪ್ರಾಡಕ್ಟು ಎಲ್ಲಿ ತೊಗೊಂಡೆ ಅಂತ. ಸೊ ಬಬ್ಲುಗೆ ನಾನು ಡೈಲಿ ಹಿಂಗೆ ಕ್ರೀಮು ಎಲ್ಲ ಹಚ್ಚಿ ಬಟ್ಟೆ ಹಾಕೋದು. ಅವ್ನು ಆ್ಯಕ್ಚುಲಿ ಏನಂದರೆ ಎಳೆ ಮಗು ಇದ್ದಾಗ ನಾನು ಈ ಥರ ಟ್ರೀಟ್ ಮಾಡ್ತಾಯಿದ್ದೆ. ನನಗೆ ಅದೇ ರೂಢಿ ಆಗಿಬಿಟ್ಟಿದ್ದು. ಈಗಲೂ ಎಳೆ ಮಗು ಥರನೇ ಮಲಗಿಸ್ಕೊಂಡು ಆಗ್ತಿರ್ತೀನಿ. ಅವನಿಗೆ ನಗು ಬರ್ತಾ ಇರುತ್ತೆ ನನ್ನನ್ನು ನೋಡಿಬಿಟ್ಟು. ಆ್ಯಂಡ್ ತಾಯ್ದಿರಿಗೆ ಇದೆಲ್ಲ ತುಂಬ ಶಾರ್ಟ್ ಟರ್ಮಲ್ಲಿ ಎಕ್ಸ್ಪೀರಿಯನ್ಸ್ ಮುಗ್ದೋಗುತ್ತೆ. ಯಾಕಂದರೆ ಮಕ್ಕಳು ಬೆಳೀತಾ ಅವರೇ ಎಲ್ಲ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಆಯಿತಾ. ಎಲ್ಲ ಕೆಲಸ ಅವರೇ ಮಾಡ್ಕೋತಾ ಇರ್ತಾರೆ. ಅವಾಗ ನಮಗೆ ಚಾನ್ಸೇ ಸಿಗಲ್ಲ ಅವ್ರಿಗೆ ನಾವು ಈ ಥರ ಎಲ್ಲ ಪ್ರೀತಿಯಿಂದ ಮುದ್ದಾಡ್ಕೊಂಡೆಲ್ಲ ಬಟ್ಟೆ ಹಾಕೋಕ್ಕೆ. ಅದಕ್ಕೇ ಅಯ್ಯೋ ಪಾಪ ಬೊಟ್ಟೆ ಕಬಿಡ್ತು ಮಾಮಿದು. ಕ್ಯೂಟು ಅಳಿಸ್ಬಾರ್ದು. ಯಾರು ಕ್ಯೂಟು? ಇನ್ನು ಬಿರಿಯಾನಿ ಆಗಿಲ್ಲ, ಮಾಡ್ತಾವ ನಾವು. ಅದಕ್ಕೆ ದೋಸೆ ಹಾಕೊಂಡು ತುಂಬಿಟ್ಟು ಹೋಗೋಣ ಅಂತ. ಇದು ಗೋಧಿ ದೋಸೆ ಹಾಕಿ ಬಬ್ಲುಗೊಂದು ನಂಗೊಂದೆರಡು ಹಾಕೋತಾ ಇದ್ದೀನಿ. ಬಬ್ಲು ತಿಂಡಿ ತಿನ್ನೋಣ? ತಿನ್ನಲ್ಲ ಪಾಪ ಅಂಗಡಿ. ತಿನ್ನಲ್ಲ ತಿನ್ಬಿಡಪ್ಪ ರಾಜ. ಅಂಗಡಿಗೆ ಅಲ್ಲೇ ಹೋಗಿ ಬೈತಾರಾಗೆ ಓಡೋಗ್ಬಿಡ್ತಾನೆ. ಅಲ್ಪೆ ಅಲ್ಲೇ ಹೋಗ್ಬೇಕಲ್ಲ. ತಿನ್ನಲ್ಲ. ಅಮ್ಮ ಏನೋ ಹೇಳ್ತಿದ್ ಕೇಳೋ. ಅಂಗಡಿಲಿ ಅದು ಕೊಡಿ ಇದು ಕೊಡಿ, ಬಿಚ್ಚೆಟ್ಟು ಕೊಡಿ, ಚಾಕೆಟ್ಟು ಕೊಡಿ. ಮನೇಲಿ ಅನ್ನ ದೋಸೆ ಮಾತ್ರ ತಿನ್ಬೇಡಿ ಅಲ್ವಾ. ಹೊಟ್ಟೆ ತುಂಬ ಊಟ ಮಾಡೋಣ ಮಟನ್ ಅನ್ನೋದಿಲ್ಲ. ಎಲ್ಬ ಚಿಕ್ಕುತ್ತಾ ಇದೆಯಾ? ಚಾಕೆಟ್ಟು ಕೊಡಿ, ಚಾಕೆಟ್ಟು ಕೊಡಿ, ಬಿಸ್ಕೆಟು ಕೊಡಿ, ಎಲ್ಲ ಕೊಡಿ. ಅನ್ನ ದೋಸೆ ಮಾತ್ರ ಕೊಡಬೇಡಿ. ಹಾಕೊಡ್ಲಾ ದೋಸೆನಾ? ಯಾಕೆ ತಿನ್ನಲ್ಲ? ಯಾಕೆ ತಿನ್ನಲ್ಲ? ಎಲ್ಲಿಗೆ ಹೋಗ್ಬೇಕು? ಎದೋಳ ಮೇಲೆ ಎಲ್ಲಿಗೆ ಹೋಗ್ತಾ ಇದೀಯ ಅಂದೆ? ಅಂಗಡಿಗೆ ಹೋಗ್ಬೇಕಾದ್ರೆ ತಿಂಡಿ ತಿನ್ಬಿಟ್ಟು ಹೋಗ್ಬೇಕು ತಾನೆ? ತಿನ್ನೋ ದೋಸೆನಾ? ತಿನ್ನಲ್ಲ. ಒಳ್ಳೆ ಅಜ್ಜಿ, ಒಳ್ಳೆ ಮೊಮ್ಮಗ. ಚೀವ್ಯಾ ಅದು ಅಂತೆ ನೋಡು ಮಮ್ಮಿ. ದೋಸೆ ಸೌತೆಕಾಯಿ ಚೀವ್ಯಾನಾ? ಬಾ ಮಮ್ಮು ತಿನ್ಸ್ತೀನಿ. ಬರೀಬಾರ್ದು. ಏಯ್ ಬಿಸಾಕದು. ನೋಡಿ ನಮ್ಮಮ್ಮ ಬಿರಿಯಾನಿ ಮಾಡಿದ್ರು. ಇದರಲ್ಲಿ ಮಟನ್ ಸಾಂಬಾರ್, ಚಿಕನ್ ಗೊಜ್ಜು, ಕಬಾಬ್. ಈಗ ಆಲ್ರೆಡಿ ಊಟ ಮಾಡಿದೆ, ಇನ್ನೂ ಸ್ವಲ್ಪ ಹಾಕಿದ್ದಾರೆ. ಅಂಗಡಿ ಡೋಡಿ ಕಬಾಬ್ ತಿನ್ನು ಅಂತ ಬಾಕ್ಸ್ಗೆ ಕೊಡ್ತಾ ಇದ್ದಾರೆ. ನನ್ನ ಗಂಡ ಬರ್ತಾರೆ ಇವಾಗ, ಅಂಗಡಿಗೆ ಹೋಗ್ಬೇಕು. ಕ್ಲೋಸ್ ಮಾಡ್ಕೊಡಮ್ಮ. ಥ್ಯಾಂಕ್ ಯು, ಬಾಯ್. ನಾನು ಅಂಗಡಿಗೆ ಬಂದಿದ್ದ ತಕ್ಷಣವೇ ಮೊದಲು ಮಾಡೋ ಕೆಲಸ ಏನೋ ಗೊತ್ತಾ? ಪೂರ್ತಿ ಅಂಗಡಿನ ಕ್ಲೀನ್ ಮಾಡ್ಕೊಳ್ಳೋದು. ನನಗೆ ಧೂಳಿರಬಾರ್ದು. ಆಮೇಲೆ ಈ ಸ್ಟವ್ ಅಂತೂ ಒಂಚೂರು ಗಲೀಜಾಗಿರಬಾರ್ದು. ಅದರಲ್ಲೂ ಇದು ಸ್ಟೀಲ್ ಸ್ಟವ್ ಆಯಿತಾ, ನನಗೆ ತೊಳೆಯೋಕೆ ಇನ್ನೂ ಈಸಿ. ಗ್ಲಾಸ್ ಆದರೆ ಉಜ್ಜಿದ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಬಟ್ಟಲೆ ಒರೆಸ್ಬೇಕು.
ಇದು ಸ್ಟೀಲ್ ಅಲ್ವಾ, ಸೊ ಹಾಗಾಗಿ ನಾನೇನು ಮಾಡ್ಬಿಡ್ತೀನಿ, ಚೆನ್ನಾಗಿ ಉಜ್ತೀನಿ ಆಯಿತಾ. ಬಳ 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 ಅಂತ ಇರಬೇಕು ನನಗೆ ಸಿಕ್ಕಾಬಟ್ಟೆ ಇಷ್ಟ ಕ್ಲೀನಾಗಿ ಇಟ್ಕೊಳ್ಳೋದು. ಅದು OCD ಅಂತನಾದರೂ ಅನ್ಕೊಬೋದು, ಏನಾದರೂ ಅನ್ಕೊಬೋದು. ನಾನು ಆ ಕೆಲಸ ಕ್ಲೀನ್ ಮಾಡಿಲ್ಲ ಅಂದರೆ ನನಗೆ ಸುಮ್ಮನೆ ಕುತ್ಕೊಳ್ಳೋಕ್ಕೆ ಮನ್ಸು ಬರ್ತಾರಲ್ಲ, ಮನ್ಸು ಎಳಿತಾ ಇರುತ್ತೆ, ಬಾ 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 ಕ್ಲೀನ್ ಮಾಡು ಅಂತ. ಹಾಗೆ ನಾನು ಹಾಗಾಗಿ ಹೋಗಿದ ತಕ್ಷಣನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಮಧ್ಯಾಹ್ನ ಹೋಗೋದಲ್ವ ನಾನು, ಸೊ ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಅವಾಗೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೂ ನನಗೂ ಫ್ರೀ ಇರುತ್ತೆ. ಕಸ್ಟಮರ್ನ ಅಟೆಂಡ್ ಮಾಡ್ಕೊಂಡು ಹಂಗೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊತೀನಿ. ಈಗ ನಾನು ಅಂಗಡಿಲಿರಬೇಕಾದ್ರೆ ಒಬ್ಬರು ಕಸ್ಟಮರ್ ಬಂದರು ಆಯಿತಾ. ಬಂದರು, ಟೀ ಕೇಳಿದ್ರು, ಟೀ ತೊಗೊಂಡೋಗಿ ಕೊಟ್ಟೆ. ನಾನು ಕೊಟ್ಟಿದ ತಕ್ಷಣವೇ ಕುಡಿದ್ಬಿಟ್ಟು ಅವರು ಆಟೋ ಡ್ರೈವರು ಆಯಿತಾ. ಆಮೇಲೆ ತಿರ್ಗಾ ವಾಪಸ್ ಬಂದರು, ಮೇಡಮ್ ಇದು ನಿಮ್ಮದು ಸ್ವಂತನಾ ಅಂತ ಕೇಳಿದ್ರು. ಇಲ್ಲ ಸರ್, ಓನರ್ ಮೇಲಿದ್ದಾರೆ, ನಾವು ಬಾಡಿಗೆಗಿರೋದು ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ, ಕೆಲವರು ಬಾಡಿಗೆಗಿರಲಿ ಸ್ವಂತ ಆಗಿರಲಿ ಎಷ್ಟು ಕೆಟ್ಟದಾಗಿ ಇಟ್ಟಿರ್ತಾರೆ ಅಂಗಡಿ ಅಂದರೆ, ಒಳಗಡೆ ಹೋಗೋಕ್ಕೆ ಮನ್ಸು ಬರೋಲ್ಲ, ಅಷ್ಟು ಗಲೀಜಾಗಿ ಇಟ್ಟಿರ್ತಾರೆ. ಅದರಲ್ಲೂ ಈ ಥರ ಬೇಕ್ರಿಗಳಂತೂ ಕ್ಲೆನ್ಲಿನೆಸ್ ನಾನು ನೋಡೇ ಇಲ್ಲ. ನೀವು ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ, ತುಂಬಾ ಖುಷಿ ಆಯಿತು ಮೇಡಮ್, ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಂತ ಅಂದರು. ನನಗಂತೂ ಎಷ್ಟು ಖುಷಿ ಆಯ್ತಂದರೆ, ನಾವು ಮಾಡೋ ಕೆಲಸಗಳಿಗೆ ಇನ್ಸ್ಟೆಂಟಾಗಿ ನಮಗೆ ಏನಂತಾರೆ ರಿವಾರ್ಡ್ ಸಿಗಲ್ಲ ಆಯಿತಾ, ಅಂದರೆ ಪ್ರಶಂಸೆ ಸಿಗಲ್ಲ. ಆದರೆ ಒಂದಲ್ಲ ಒಂದಿನ ನಮಗೆ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲೇಟ್ ಆಗ್ಬೋದು, ಸಿಗುತ್ತೆ, ತಾಳ್ಮೆ ಇರಬೇಕು. ಸೊ ಬೇಸಿಕಲಿ ಏನು ಗೊತ್ತಾ, ಯಾವ ಮರದಲ್ಲಿ ಹಣ್ಣು ಜಾಸ್ತಿ ಬಿಡುತ್ತೋ ಆ ಮರಕ್ಕೆ ಜಾಸ್ತಿ ಕಲ್ಲಿಟ್ಟು ಬೀಳೋದು ಆಯಿತಾ. ಯಾವ ಮರ ಹಣ್ಣು ಕೊಡ್ತಾ ಇರುತ್ತೋ ಅದೇ ಮರಕ್ಕೆ ತಾನೇ ಕಲ್ತುರೋದು ಜನ. ಯಾವ ಮರಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅದೇ ಮರಕ್ಕೆ ಏನಂತಾರೆ ಕಲ್ಲೊಡಿಯೋಕ್ಕೆ ಜನ ಟ್ರೈ ಮಾಡೋದು. ಸೊ ಇಂಥದ್ದೆಲ್ಲ ಇರುತ್ತೆ. ಇವಾಗ ನಾವು ಚೆನ್ನಾಗಿದ್ದೀವಿ ಅಥವಾ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಥವಾ ನಾವು ಮುಂದುವರಿತಿದ್ದೀವಿ ಅಂದರೆ ನಿಮ್ಮನ್ನ ನೋಡ್ಕೊಂಡು ಹುರ್ಕೊಂಡು ಸಾಯೋರು ಒಬ್ಬರಲ್ಲ ಇಬ್ಬರಲ್ಲ 1000 ಜನ ಇರ್ತಾರೆ. ಆದರೆ ನಾವೊಂದು ತಿಳ್ಕೊಬೇಕಾಗಿರೋದು ಏನಂದರೆ, ಇಂಥವ್ರಿಂದನೇ ನಾವು ಮೇಲೆ ಬೆಳೆಯೋಕ್ಕೆ ಸಾಧ್ಯ. ಇಂಥ ಶತ್ರುಗಳ ಮುಂದೆನೇ ನಾವು ಮೇಲೆ ಬರೋಕ್ಕೆ ಸಾಧ್ಯ. ಇಂಥವ್ರನ್ನೇ ಇವ್ರುಗಳೇ ನಮ್ಮನ್ನು ಮೋಟಿವೇಟ್ ಮಾಡೋದು. ಇದನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಇವಾಗ ನೋಡಿ, ಮ್ಯಾಂಗೋ ಸ್ವೀಟಾಗಿರುತ್ತೆ, ಯಾವುದೇ ಹಣ್ಣು ತೊಗೊಳ್ಳಿ ಆಯಿತಾ. ಸ್ವೀಟಾಗಿರೋ ಹಣ್ಣಿಗೆ ಆ್ಯಪಲ್ಲು ಇಂಥದಕ್ಕೆಲ್ಲ ಹುಳಗಳು ಬರೋದು ಜಾಸ್ತಿ. ಅದೇ ಲೆಮನ್ನ ನೋಡಿ, ಲೆಮನ್ಗೆ ಹುಳ ಬಿದ್ದಿರೋದು ಯಾವತ್ತಾದ್ರೂ ನೋಡಿದ್ದೀರಾ? ಲೆಮನ್ ನಾವು ಹುಳಗಳು ತಿನ್ನಲ್ಲ. ಯಾಕೆ ಅಂದರೆ ಅದು ಕಹಿಯಾಗಿರುತ್ತಲ್ಲ ಅದಕ್ಕೆ. ಸೊ ಕಹಿ ಮತ್ತು ಅದರಲ್ಲಿರೋ ಸೋರ್ನೆಸ್ಸು ಜನಕ್ಕೆ ಹುಳಕ್ಕೆ ಇಷ್ಟ ಆಗಲ್ಲ ಆಯಿತಾ. ಸೊ ಹಾಗೇ ಮನುಷ್ಯರು ಹಾಗೇ ತುಂಬ ಸ್ವೀಟಾಗಿರೋಕ್ಕೆ ಹೋದರೆ, ತುಂಬ ಒಳ್ಳೆಯವ್ರಾಗಕ್ಕೆ ಹೋದರೆ ಹುಳಗಳ ಥರ ತಿಂದು ಹಣ್ಣನ್ನು ಹಾಳು ಮಾಡಿಬಿಡ್ತಾರೆ. ಆ ಮನುಷ್ಯರನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಅವ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ರನ್ನ ಕುಗ್ಗಿಸೋಕ್ಕೆ ಹೋಗ್ತಾರೆ. ಅದೇ ನಾವು ಒಳಗಡೆಯಿಂದ ಹೊರಗಡೆಯಿಂದ ಕಹಿಯಾಗಿದ್ದು ಇರೋದನ್ನು ಮುಖಕ್ಕೆ ಕೊಡ್ದಂಗೆ ಮಾತಾಡೋರು ಗುಣಗಳು ಇಟ್ಕೊಂಡಿದ್ರೆ ನಮ್ಮನ್ನು ಯಾವ ಹುಳುಗಳೋ ನಮ್ಮನ್ನು ಹತ್ರ ಕೂಡ ಸೇರಲ್ಲ. ಸೊ ನೀವು ಹೇಳಿ, ನೀವು ಮ್ಯಾಂಗೋಸು ಅಥವಾ ಸ್ವೀಟ್ ಹಣ್ಣಾಗಿರೋಕ್ಕೆ ಇಷ್ಟಪಡ್ತೀರಾ ಅಥವಾ ಹುಳಿಯಾಗಿರೋ ಈ ಲೆಮನ್ನ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ? ನನಗಂತೂ ನಾನು ಲೆಮನ್ನೇ. ಯಾಕಂದರೆ ನಾನು ಎಲ್ರಿಗೂ ಅಲ್ಲೇ ಬಹುಮಾನ ಕೊಡೋಳು ಆಯಿತಾ. ನಾನು ಯಾರಿಗೂ ಬೇಳೆ ಮಾತಾಡಿಕೊಂಡು ಬೆಣ್ಣೆ ಸವರ್ಕೊಂಡು ಬಂದಿರೋ ಕ್ಯಾರೆಕ್ಟರೇ ಅಲ್ಲ. ಅಲ್ಲೇ ಮಾತಾಡ್ತೀನಿ, ಎದುರುಗಡೆನೇ ಹೇಳ್ತೀನಿ. ಸೊ ಅದು ಕೆಲವ್ರಿಗೆ ಬೆಂಕಿ ಇಕ್ತಂಗೆ ಹಾಕ್ಬಿಡುತ್ತೆ ಕುಂಡಿ ಕೆಳಗಡೆ. ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಕುಕ್ಕಿಂಗ್ ಮಾಡೋ ಕಿಚನ್ನು ಎಷ್ಟು ನೀಟಾಗಿ ಇಟ್ಟಿರ್ತೀನಿ ಅಂದರೆ ಆದಷ್ಟು ಮನೆ ಥರನೇ ನೋಡ್ಕೊಳ್ಳೋದು ನೋಡಿ. ಅಂಗಡೀಲಿ ಕೆಲಸ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ನ ಕರ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಅವರು ಲಾಸ್ಟ್ ಟೈಮ್ ತೊಗೊಳ್ಳಿಲ್ಲ ಅಲ್ವಾ ಬಟ್ಟೆ, ಅದಕ್ಕೆ ಇನ್ನೇನು ಹತ್ರ ಬಂತು, 10 ಡೇಸಲ್ಲಿ ಬರ್ಡೇ ಅಲ್ವಾ, ತೊಗೊಳ್ಳಿ ಅಂದಿದ್ದಕ್ಕೆ ಇವರು ಸರಿ ಅಂದ್ಬಿಟ್ಟು ವಿಜಯನಗರಲ್ಲಿ ಯಾವುದೋ ಒಂದು ಸ್ಟೋರ್ ವಿಸಿಟ್ ಮಾಡಿದ್ವಿ.
ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡಾಗ ಅಟ್ಲೀಸ್ಟ್ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗಂತೂ ಫುಲ್ ಕೇರಳ ಪೀಪಲ್ಸ್ ಹಾಕ್ಕೊಳ್ಳೋ ಥರ ಬರೀ ಬ್ಯಾಗಿ ಪ್ಯಾಂಟು ಅದೊಗ್ಲೆ ಶರ್ಟು ನೋಡೋಕ್ಕೆ ಹುಚ್ಚಿಡಿತಿತ್ತು. ಅದರಲ್ಲೂ ಒಂದೆರಡು ಡೀಸೆಂಟಾಗಿರೋದನ್ನ ಹುಡುಕ್ಬಿಟ್ಟು ಕೊಟ್ಟೆ ನನ್ನ ಹಸ್ಬೆಂಡ್ಗೆ ಟ್ರೈ ಮಾಡಿ ಅಂತ. ಬಟ್ ಅಷ್ಟೊಂದು ಏನಂತಾರೆ ಚೆನ್ನಾಗಿ ಅನಿಸ್ಲಿಲ್ಲ. ಇವ್ರಿಗೂ ಅದು ಫಿಟ್ ಆಗ್ತಾ ಇರಲಿಲ್ಲ. ಕೆಲವೊಂದು ಲೂಸ್ ಆಗ್ತಿತ್ತು, ಕೆಲವೊಂದು ಟೈಟ್ ಆಗ್ತಿತ್ತು. ಆಮೇಲೆ ಈ ಬ್ಯಾಗಿ ಪ್ಯಾಂಟ್ ಅಂತೂ ಬಿಡಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ವಾಪಸ್ ಬಂದ್ವಿ ನಾವು. ಏನ್ಮಾ ತಿಂತೀಯ ಇದು? ತೊಳ್ಕೊಡ್ತೀನಿ ಇರು. ಮಳ್ಳೆ ಹೂ ಕಟ್ಟಬೇಕು ಇಲ್ಲ ಅಂತ ಹೈವೇಯಲ್ಲಿ ತೊಗೊಂಡು ಬಂದ್ವಿ. ಹಾಯ್ ಹೌ ಯು? ಫೈನಾ? ಕಾಲು ಹೊಡ್ಕೊತೀವಿ. ಒಂದು ಡ್ಯಾನ್ಸ್ ಮಾಡಿ. ಜಂಪ್ ಅಲ್ಲ, ಡ್ಯಾನ್ಸ್. ಮಮ್ಮಿ ನೋಡ್ಕೊಂಡು ಮಾಡಿ. ಟಿಂಗಿ ಚಕ್ಕಿ. ಸೊಳ್ಳೆ ಕಚ್ತಾ? ತೋಸಿ ಬಾ ತೋಸು. ಸೊಳ್ಳೆ ಕಚ್ತಾ? ಅದಕ್ಕೆ ಅದು ರೋಲನ್ ಹಾಕೊಂಡು ಓಡಾಡೋ. ನಡಿ ತೊಳ್ಕೊಡ್ತೀನಿ ಅಂತ. ನನ್ನ ಮಗ ಬೆಟ್ಟದ ನಲ್ಲಿಕಾಯಿ ತಿನ್ಬೇಕಂತೆ. ನೇರಳೆ ಹಣ್ಣು ತಂದೆ ತಮ್ಮಮ್ಮ ತಿಂತ್ಯಾ? ಕೊಡ್ತೀನಿ ತಿನ್ನಿ ತಿನ್ನಿ. ಇಷ್ಟನಾ? ಹೆಂಗ್ ತಿನ್ನೋದು? ಅಂತನಾ? ತಿನ್ನು ಬಾಯ್ಲಿ. ಇಲ್ಲಿ ನಿಂತ್ಕೊಂಡು ತಿನ್ನ. ಎಲ್ಲ ನಮ್ಮಪ್ಪಂದೇ ತದ್ರೂಪ. ನಮ್ಮಪ್ಪ ಹಿಂಗೆ ಹಾಗಲಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಈ ಕಸರೆ ಒಗ್ರು ಇದನ್ನೇ ತಿಂತಾಯಿದ್ದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈ ನನ್ನ ಮಗ ಊಟದಾಗಿಂದ ಹಿಂಗೇನೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಭಾರಿ ಇಷ್ಟ. ಹಂಗೆ ನಲ್ಲಿಕಾಯಿ ಎಸ್ ವೆರಿ ಗುಡ್.